ಕಾಂಗ್ರೆಸ್ ಪಾಳೆಯದಲ್ಲಿನ ಈ ಅಸಮಾಧಾನವನ್ನ ಸೈಲೆಂಟ್ ಆಗಿ ನೋಡ್ತಿರುವಂತ ರಾಜ್ಯ ಬಿಜೆಪಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರನ್ನ ನಮ್ಮ ಪಕ್ಷಕ್ಕೆ ಕರ್ಕೊಂಡು ಬರುವಂತ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಕರ್ಕೊಂಡು ಬರುವಂತ ಒಂದಿಷ್ಟು ಆಪರೇಷನ್ ಸೈಲೆಂಟ್ ಆಗಿ ಮಾಡ್ತಾ ಇದೆ. ಲೋಕ ಸಮರದ ಹೊಸ್ತಿಲಲ್ಲಿ ಆಪರೇಷನ್ ಕಮಲ ಶುರುವಾಗಿದೆಯಾ? ಆಪರೇಷನ್ ಹಸ್ತಕ್ಕೆ ಕಮಲ ಪಡೆಯ ಕೌಂಟರ್ ಶುರು ಆಯ್ತಾ? ಲೋಕ ಸಮರಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಹೆಣೆದಿದೆಯಾ? ಬಿಜೆಪಿ ಹಿರಿಯರ ಸಭೆಯಲ್ಲಿ ಇನ್ಸೈಡ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಇವತ್ತು ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಸಭೆಯಲ್ಲಿ ಸೀಕ್ರೆಟ್ ಆಪರೇಷನ್ ಬಗ್ಗೆ ಮಹತ್ವದ ಚರ್ಚೆ ಆಗಿದೆ. ಯಾರನ್ನ ಈ ಚುನಾವಣೆ ಸಂದರ್ಭದಲ್ಲಿ ನಾವು ಪಕ್ಷಕ್ಕೆ ಕರ್ಕೊಂಡು ಬಂದರೆ ಅದು ಎಷ್ಟು ಅನುಕೂಲ ಆಗುತ್ತೆ, ಎಷ್ಟು ಲಾಭ ಆಗುತ್ತೆ ಅನ್ನೋದು ಚರ್ಚೆ ಆಗಿದೆ. ಶತಾಯ ಗತಾಯ ಅತಿ ಹೆಚ್ಚು ಸ್ಥಾನಗಳನ್ನು ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಗೆಲ್ಲಬೇಕು ಆ ಗುರಿಯನ್ನು ಇಟ್ಕೊಂಡಿರುವಂಥ ಬಿಜೆಪಿ ಕೈಪಾಳೆಯಕ್ಕೆ ಟಕ್ಕರ್ ಕೊಡೋದಕ್ಕೆ ಸದ್ದಿಲ್ಲದೆ ಒಂದು ವೇದಿಕೆಯನ್ನು ರೆಡಿ ಮಾಡ್ತಾ ಇದೆ. ಬಿಜೆಪಿ ನಾಯಕರ ಸಂಪರ್ಕದಲ್ಲಿರುವ ಕೆಲ ಕೈ ಶಾಸಕರಿಗೆ ಗಾಳ ಹಾಕೋದಕ್ಕೆ ಈಗ ಈ ಒಂದು ಟೀಮ್ ಏನಿದೆಯಲ್ಲ ಇದು ಫುಲ್ ಆಕ್ಟಿವ್ ಆಗಿದೆ. ಕೆಲ ಹಾಲಿ ಕೈ ಶಾಸಕರನ್ನ ಪಕ್ಷಕ್ಕೆ ಕರೆತರಲು ಮೆಗಾ ಪ್ಲಾನ್ ಹೆಣೆದಿದೆ ಈ ಟೀಮ್. ಅತೃಪ್ತ ಕಾಂಗ್ರೆಸ್ ಶಾಸಕರನ್ನೇ ಟಾರ್ಗೆಟ್ ಮಾಡಿರುವ ಬಿಜೆಪಿ ಟೀಮ್ ವಿಜೇಂದ್ರಗೆ ಬಿಜೆಪಿಯ ಹಿರಿಯ ನಾಯಕರು ಗ್ರೀನ್ ಸಿಗ್ನಲ್ ಕೊಟ್ಟರೆ ಟಾರ್ಗೆಟ್ನಂತೆ ಮೊದಲಿಗೆ ಸಂಪರ್ಕದಲ್ಲಿರೋರು ಮಾತಾಡಬೇಕು, ಬಳಿಕ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನ ಭೇಟಿ ಮಾಡಿಸುವುದು, ಇದಕ್ಕಾಗಿ ಒಂದು ತಂಡ ಆಗಬೇಕು ಅನ್ನೋದೆಲ್ಲವೂ ಕೂಡ ಸಲಹೆ ಈ ಸೀಕ್ರೆಟ್ ಒಂದು ಚರ್ಚೆ ಇದೆಯಲ್ಲ ಮೀಟಿಂಗ್ನಲ್ಲಿ ಆಗಿದೆ. ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭೆ ಆಕಾಂಕ್ಷಿಗಳೇ ಇಲ್ಲ ಅನ್ನುವಂಥದ್ದು ತಮ್ಮ ಮಾಹಿತಿಗೆ ಬಂದಿದೆ. ಭಾಳಷ್ಟು ಜನ ಪಕ್ಷಕ್ಕೆ ಬರುವಂಥದ್ದು ಸಹಜ, ಆದರೆ ಭಾರತೀಯ ಜನತಾ ಪಕ್ಷದ ವಿಚಾರಧಾರೆಯನ್ನು ಮತ್ತು ತತ್ವವನ್ನು ಒಪ್ಪಿ ಯಾರೆಲ್ಲ ಬರ್ತಾರೆ ಅವರನ್ನು ಸ್ವಾಗತ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅವರನ್ನು ಬರಮಾಡ್ಕೊಳ್ತವೆ, ಪಕ್ಷವನ್ನು ಗಟ್ಟಿಗೊಳಿಸ್ತವೆ. ನಾಯಕರು ಒಪ್ಪಿಗೆ ಕೊಡ್ತಾರೆ ಸರ್? ಎಲ್ಲ ಇದಕ್ಕಾಗಿಯೇ ಒಂದು ತಂಡ ಆಗಬೇಕು ಅಂತ ಹೇಳಿ ಇವತ್ತು ಸಲಹೆ ಆಗಿದೆ. ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭೆ ಆಕಾಂಕ್ಷಿಗಳೇ ಇಲ್ಲ ಅನ್ನುವಂಥದ್ದು ತಮ್ಮ ಮಾಹಿತಿಗೆ ಬಂದಿದೆ. ಭಾಳಷ್ಟು ಜನ ಪಕ್ಷಕ್ಕೆ ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಬಿಜೆಪಿಯ ಒಂದು ಸೀಕ್ರೆಟ್ ಟೀಮ್ ಈ ಆಪರೇಷನ್ ಕಮಲವನ್ನು ಮತ್ತೆ ಶುರು ಮಾಡಿದೆ ಅನ್ನೋದು, ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಇದೆಲ್ಲವೂ ಕೂಡ ಚರ್ಚೆ ಆಗಿದೆ ಅನ್ನೋದು. ಪ್ರಾಥಮಿಕ ಹಂತದಲ್ಲಿ ಈಗ ಯಾರ್ಯಾರು ಬರ್ಬೋದು, ಯಾವ ರೀತಿ ಚರ್ಚೆಗಳಿದ್ದಾವೆ, ಏನು ಮಾಹಿತಿ ಇದೆ ಬಿಜೆಪಿಯ ಈ ಒಂದು ಆಂತರಿಕವಾದಂಥ ಈ ಮೀಟಿಂಗ್ನಲ್ಲಿ ಏನೇನಾಯಿತು? ಎಸ್ ರಂಜಿತ್, ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷಿತ ಗೆಲುವಿಗಾಗಿ ಈಗ ಬಿಜೆಪಿ ನಾಯಕರು ಆಪರೇಷನ್ ಕಮಲಕ್ಕೆ ಮುಂದಾಗಿರ್ತಕ್ಕಂಥದ್ದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸೊ ನಿನ್ನೆ ನಡೆದಂತಹ ಏನು ಬಿಜೆಪಿಯಲ್ಲಿ ಹಿರಿಯ ನಾಯಕರ ಒಂದು ಸಭೆಯಲ್ಲಿ ಲೋಕಸಭೆ ಚುನಾವಣೆ ಗೆಲುವಿಗೆ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಇರತಕ್ಕಂತಹ ಅತೃಪ್ತ ಶಾಸಕರು ಸುಮಾರು 6ರಿಂದ 7 ಜನ ಅತೃಪ್ತ ಶಾಸಕರನ್ನು ಈಗ ಬಿಜೆಪಿ ನಾಯಕರು ಗುರುತಿಸಿದ್ದಾರೆ ಅಂತಕ್ಕಂಥದ್ದು ನಮಗೆ ತಿಳಿದು ಬಂದಿರತಕ್ಕಂಥ ಮಾಹಿತಿ. ಈ 6ರಿಂದ 7 ಜನ ಏನು ಅತೃಪ್ತ ಶಾಸಕರಿದ್ದಾರೆ ಇವರೆಲ್ಲರನ್ನೂ ಕೂಡ ಲೋಕಸಭಾ ಚುನಾವಣೆಯ ನಿಟ್ಟಿನಲ್ಲಿ ಇವರನ್ನ ಪಕ್ಷಕ್ಕೆ ಕರೆತರಬೇಕು ಅಂತಕ್ಕಂಥ ಒಂದು ಚರ್ಚೆಗಳಾಗಿರ್ತಕ್ಕಂಥದ್ದು. ಇದಕ್ಕಾಗಿಯೇ ನಿನ್ನೆ ನಡೆದಂತಹ ಬಿಜೆಪಿಯ ಹಿರಿಯ ನಾಯಕರು BY ವಿಜೇಂದ್ರ ಅವರಿಗೆ ಒಂದಷ್ಟು ಹೊಣೆಗಾರಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಹೊಣೆಗಾರಿಕೆ ಮತ್ತು ಸಲಹೆ ಕುರಿತಂತೆ ಈಗ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಆ ಅತೃಪ್ತ ಶಾಸಕರು ಯಾರೆಲ್ಲಿದೆ ಕಾಂಗ್ರೆಸ್ ಶಾಸಕರು ಅವರನ್ನು ಸಂಪರ್ಕಿಸಿ ಅವರನ್ನು ಬಿಜೆಪಿಯ ವರಿಷ್ಠರಿಗೆ ಪರಿಚಯ ಮಾಡಿಕೊಡುವಂಥದ್ದು ಮತ್ತು ಅವರ ಡಿಮ್ಯಾಂಡ್ಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು, ಅವರ ಬೇಡಿಕೆಗಳೆಲ್ಲ ಏನಿದೆ ಅದರ ಬಗ್ಗೆ ಕೂಡ ಚರ್ಚೆ ಮಾಡೋದಕ್ಕೆ ಹಿರಿಯ ನಾಯಕರ ಭೇಟಿಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂತಹ ಜವಾಬ್ದಾರಿ BY ವಿಜೇಂದ್ರ ಅವರಿಗೆ ಸೂಚನೆಯನ್ನು ಏನೋ ಹಿರಿಯ ನಾಯಕರು ನೀಡಿರ್ತಕ್ಕಂಥದ್ದು. ಜೊತೆಗೆ ಲೋಕಸಭಾ ಚುನಾವಣೆ ಸುಮಾರು 6ರಿಂದ 7 ಕ್ಷೇತ್ರಗಳಲ್ಲಿ ಇವರ ಈ ಏನು ಅತೃಪ್ತ ಶಾಸಕರ ಏನು ಕಾಂಗ್ರೆಸ್ ಶಾಸಕರಿದ್ದಾರೆ ಅವರ ಒಂದು ಉಪಸ್ಥಿತಿ ಭಾಳ ಒಂದು ಪಕ್ಷಕ್ಕೆ ಬೆಂಬಲ ಭಾಳ ಒಂದು ಅನಿವಾರ್ಯ ಆಗಿರ್ತಕ್ಕಂಥ ಮತ್ತು ತೀರಾ ಅವಶ್ಯಕತೆ ಆಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಅತೃಪ್ತವರಂತಹ ಏನು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಸುಮಾರು 6ರಿಂದ 7 ಶಾಸಕರನ್ನು ಪಕ್ಷಕ್ಕೆ ಕರೆತರಬೇಕು ಅಂತ ಹೇಳಿ ಒಂದು ಸೀಕ್ರೆಟ್ ಆಪರೇಷನ್ಗೆ ಈಗ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇದೇ ನಿಟ್ಟಿನಲ್ಲೇ ಈಗಾಗಲೇ ಏನು P ರಾಜೀವ್ ಏನಿದ್ದಾರೆ ಕುಡಚಿಯ ಮಾಜಿ ಶಾಸಕರು, ಹಾಗೆ ಬಿಜೆಪಿಯ ಹಾಲಿ ನೂತನ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ, ಅವರು ಈಗ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಸೊ ಅವರು ಹೇಳೋ ಮೂಲಕ ಈಗಾಗಲೇ ತಂಡ ಕೂಡ ರಚನೆಯಾಗಿದೆ, ಬಿಜೆಪಿಗೆ ಅತೃಪ್ತ ಶಾಸಕರನ್ನು ಕರೆತರೋದಕ್ಕೆ ತಂಡ ಕೂಡ ರಚನೆಯಾಗಿದೆ. ಸೊ ಹೀಗಾಗಿ ಆ ತಂಡ ಸಕ್ರಿಯವಾಗಿ ಕೆಲಸವನ್ನು ಶುರು ಮಾಡುತ್ತೆ, ಅದು ಇವತ್ತಿನಿಂದನೇ ಆ ಕಾರ್ಯಾಚರಣೆ ಕಾರ್ಯರೂಪಕ್ಕೆ ಬರುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಆದರೆ ಆ 6-7 ಶಾಸಕರು ಯಾರು ಅಂತಕ್ಕಂಥದ್ದು ಈಗ
ಒಂದು ರಾಜ್ಯ ರಾಜಕೀಯದಲ್ಲಿ ಮೂಡಿರ್ತಕ್ಕಂತಹ ಕುತೂಹಲಕರವಾದಂತಹ ಪ್ರಶ್ನೆ. ಸೊ ಈಗ BJPಯ ಒಂದು ಒಂದು ಕಾರ್ಯತಂತ್ರದ ಬಗ್ಗೆ ಅರ್ತಿರ್ತಕ್ಕಂಥ ಕಾಂಗ್ರೆಸ್ ನಾಯಕರು ಕೂಡ ಅಸಮಾಧಾನಿತರಿಗನ್ನ ಓಲೈಕೆ ಮಾಡುವಂತಹ ಕೆಲಸಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲೇ ಅಸಮಾಧಾನಿತರು ಯಾರೆಲ್ಲ ಶಾಸಕರು BJP ಅಂತ ಮುಖ ಮಾಡ್ತಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ಸಂಗ್ರಹಿಸಿ ಅವರು ಕೂಡ ಅವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂಥ ಕೆಲಸ ಕಾಂಗ್ರೆಸ್ನಲ್ಲಿ ಆಗ್ತದೆ. ಇತ್ತ ಸದ್ದಿಲ್ಲದೇ ಸೈಲೆಂಟಾಗಿ ಅವರನ್ನು ಸಂಪರ್ಕ ಮಾಡಿ ಪಕ್ಷಕ್ಕೆ ಕರೆತರೋದಕ್ಕೆ ವೇದಿಕೆ ಕೂಡ BJP ನಾಯಕರು ರೆಡಿಯನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಸನ್ನಿಹಿತ ಆಗ್ತಿದ್ದಂತೆಯೇ ಯಾವೆಲ್ಲ ನಾಯಕರು BJP ಅಂತ ಮುಖ ಮಾಡ್ತಾರೆ ಅಥವಾ BJPಗೆ ನಾಯಕರ ಪ್ಲಾನ್ ಏನಿದೆ ಅದಕ್ಕೆ ಕೌಂಟರ್ ಆಗಿ ಕಾಂಗ್ರೆಸ್ ನಾಯಕರು ಪ್ಲಾನ್ ಕೊಡ್ತಾರಾ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ ರಂಜಿತ್. ಓಕೆ ಸುರೇಶ್, ಥ್ಯಾಂಕ್ ಯು ಮಾಹಿತಿಗಾಗಿ.